ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ CET ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಎಡಿಟಿಂಗ್ ಆಪ್ಷನ್ಗಾಗಿ ಕಾಯ್ತಿರೋ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. KE ಕಡೆಯಿಂದ ಇವಾಗ ತಾನೇ ಜಸ್ಟ್ ಲಿಂಕ್ನ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನಿವಾಗ UGCET 2025 ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, UGCET 2025 ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮದು ರಿಜಿಸ್ಟರ್ ನಂಬರು, ನಿಮ್ಮದು ಪಾಸ್ವರ್ಡ್ ಕೇಳುತ್ತೆ. ನೀವು ರಿಜಿಸ್ಟರ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ನಿಮಗೆ ಏನೇನು ಚೇಂಜಸ್ ಮಾಡ್ಕೊಬೇಕು ಏನೆಲ್ಲ ಅಂತ ಮಾಡ್ಕೊಬೋದು. ಇಲ್ಲಿ ಇವಾಗ ನಾನು ರಿಜಿಸ್ಟರ್ ನಂಬರ್ ಹಾಕಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ. ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಹಾಕಿ ನೀವು ಲಾಗಿನ್ ಆದಮೇಲೆ ನೀವು ಹಾಕಿರೋ CET ಅಪ್ಲಿಕೇಶನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕಂತ ಇತ್ತಂದರೆ ನೀವು ಚೇಂಜಸ್ ಮಾಡ್ಕೊಬೋದು. ಎಕ್ಸಾಂಪಲ್, ನಿಮ್ಮದು ಏನಾದರೂ ಡಿಸ್ಟಿಕ್ಕು, ನಿಮ್ಮ ಹೆಸರು, ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು, ಅಕಸ್ಮಾತ್ ನಿಮ್ಮದು ಏನಾದರೂ ಮೀಸಲಾತಿ, ಯಾರಾದರೂ ಇವಾಗ 370J ಅಪ್ಲೈ ಮಾಡಿದ್ದಿಲ್ಲ, ಇವಾಗ ಏನಾದರೂ ಅಪ್ಲೈ ಮಾಡ್ಬೋದು ಅಂತಂದರೆ ನೀವು ಅಲ್ಲಿ ಎಸ್ ಅಂತ ಕೊಟ್ಬಿಟ್ಟು ನೀವು 371 RD ನಂಬರ್ ಹಾಕಿ ನೀವು 371 ಕೂಡ ಆ್ಯಡ್ ಮಾಡ್ಬೋದು. ಮತ್ತು ನೀವೇನಾದರೂ ಮತ್ತೆ ಬೇರೆ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ನೀವು ಯಾವ್ದು ಬೇಕಾದರೂ ಚೇಂಜಸ್ ಮಾಡಿಕೊಂಡು ನೀವು ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗಿ ಡಾಟಾ KEಗೆ ಹೋಗುತ್ತೆ. ಕರೆಕ್ಟಾಗಿ ಏನೆಲ್ಲ ನೀವು ಚೇಂಜಸ್ ಮಾಡ್ಕೊಬೇಕಂತ ಕರೆಕ್ಟಾಗಿ ಎಡಿಟಿಂಗ್ ಆಪ್ಷನ್ ಮಾಡ್ಕೊಳ್ಳಿ. ಮತ್ತೆ ಎಡಿಟಿಂಗ್ ಆಪ್ಷನ್ ಬಿಡಲ್ಲ, ಇದೇ ಲಾಸ್ಟು ನಿಮಗೆ ಎಡಿಟಿಂಗ್ ಆಪ್ಷನ್ನು. ಹಾಗೆ ಯಾರೆಲ್ಲ ನೀವು CET ಅಪ್ಲಿಕೇಶನ್ ಹಾಕುವಾಗ ಸರ್ ನಾವು ನೀಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಇವಾಗ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದಾ ಅಂತಂದರೆ ನೀವು ಮಾಡ್ಕೊಬೋದು. ಇಲ್ಲಿ ತೋರಿಸಿದೆ ನೋಡಿ, ನೀವು ನೀಟ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಬೋದು ಅಂತ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ನೀವು CET ಎಕ್ಸಾಮ್ ಬರೆಯಲು ಇಷ್ಟಪಡ್ತೀರಾ ಅಂತಿದ್ದಾರಲ್ಲ, ಅದ್ರ ಮೇಲೆ ನೋ ಅಂತ ಹಾಕಿದ ಮೇಲೆ ಕೆಳಗಡೆ ಬರುತ್ತೆ ನೋಡಿ, UGNET ಮೆಡಿಕಲ್ ಡೆಂಟಲ್ ಅಂತ, ಆಮೇಲೆ ಪ್ಯಾರಾಮೆಡಿಕಲ್ಲು, ಅಗ್ರಿಕಲ್ಚರ್ ನಾಟ ಅಂತ ಬರುತ್ತಲ್ಲ, ಇವನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಡಾಟಾ ಸೇವ್ ಆಗುತ್ತೆ. ನೀವು ಆವಾಗ ನೀಟ್ ಕೌನ್ಸ್ಲಿಂಗ್ ನಡೆಯುವಾಗ ನೀವು ಆ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರೆಲ್ಲ ನೀಟ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ನೀಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಕೊಟ್ಟರೆ ಡಾಟಾ ಸೇವ್ ಆಗಿ KEಗೆ ಹೋಗುತ್ತೆ. ಹಾಗೆ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮ್ಮದು ಅಗ್ರಿಕಲ್ಚರ್ ಸೆಂಟ್ರ್ ಕೇಳುತ್ತೆ. ನೀವು ಕೊಟ್ಟಿರೋ ಮೊದಲೇ ಎಕ್ಸಾಮ್ ಸೆಂಟ್ರು ನಿಮಗೇನಾದರೂ ಚೇಂಜಸ್ ಮಾಡ್ಕೊಬೇಕಿತ್ತಂದರೆ ಚೇಂಜಸ್ ಮಾಡ್ಕೊಬೋದು, ಇಲ್ಲಾಂದರೆ ಅದೇ ಬೇಕಂದರೆ ಅದನ್ನೇ ನೀವು ಮತ್ತೆ ಆ್ಯಡ್ ಮಾಡ್ಬೋದು. ಇಲ್ಲಿ ಕೆಳಗಡೆ CET ಎಕ್ಸಾಮ್ ಸೆಂಟ್ರ್ ಕೇಳಿದ್ದಾರೆ. ಈಗ ಆವಾಗಲೇ ಎಕ್ಸಾಮ್ ಎಲ್ಲ ಮುಗಿದೋಗಿದೆ, ಅದೇ ಹಳೆ ಸೆಂಟ್ರನ್ನ ಆ್ಯಡ್ ಮಾಡಿ ನೀವು ಮುಂದುವರಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫೈನಲ್ ಪ್ರಿಂಟೌಟ್ ಬರುತ್ತೆ. ಈ ಫೈನಲ್ ಪ್ರಿಂಟೌಟ್ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಬೋದು, ಏನೆಲ್ಲ ಚೇಂಜಸ್ ಆಗಿದೆ ಏನೆಲ್ಲ ಆಗಿಲ್ಲ ಅಂತ ನೋಡ್ಕೊಬೋದು. ನಾನು ಈ ವಿದ್ಯಾರ್ಥಿದು UGNET ಆ್ಯಡ್ ಮಾಡಬೇಕಂತ ಹೇಳಿದರು, ಅದಕ್ಕೆ ನಾನು ಈ ವಿದ್ಯಾರ್ಥಿದು ಎಡಿಟಿಂಗ್ ಮಾಡ್ತಾಯಿದ್ದೆ. ಇವ್ರದ್ದು UGNET ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಆಗಿದೆ. ನೀವು ಈ ಥರ ಏನಾದರೂ ಚೇಂಜಸ್ ಮಾಡ್ಕೊಬೇಕಾಗಿತ್ತು ಅಂದರೆ ಆ್ಯಡ್ ಮಾಡಬೇಕಾಗಿತ್ತು ಅಂತಂದರೆ ನೀವು ಕೂಡ ಆ್ಯಡ್ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.